ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ರಾಜ್ ಕನ್ನಡಿಗ ಇನ್ ಚೀನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಏನಪ್ಪ ಹೊಸ ವ್ಲಾಗ್ ವಿಶೇಷ ಅಂದರೆ, ನಾನು ಪ್ರತಿದಿನ ಟ್ರಾವೆಲ್ ಮಾಡ್ತಿದ್ದಂತಹ ಒಂದು ಮೆಟ್ರೋ ಲೈನ್ನ ಒಂದು ಮೆಟ್ರೋ ಸ್ಟೇಷನ್ ಹೇಗಿದೆ ಅಂದ್ಬಿಟ್ಟು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಲೈನ್ 2 ಮೆಟ್ರೋ. ಗ್ರೀನ್ ಕಲರ್ ಇದೆ. ಲೈನ್ 1 ಬಂದು ರೆಡ್ ಕಲರ್ ಇದೆ. ಲೈನ್ 3 ಬಂದು ಬ್ಲೂ ಕಲರ್ ಇದೆ. ಹೀಗೆ 18ನೇ ನಂಬರ್ ಲೈನ್ವರೆಗೂ ಮೆಟ್ರೋ ಲೈನ್ ಇದೆ. ಸ್ಟೇಷನ್ ಹತ್ತಿರ ಬರ್ತಿದ್ದಾಗೇ ನೋಡಿ ಫ್ರೆಂಡ್ಸ್, ಜನಗಳು ಹೇಗೆ ವೆಯ್ಟ್ ಮಾಡ್ತಿದ್ದಾರೆ ಮೆಟ್ರೋ ಬರೋದನ್ನು ಅಂತ. ಈ ಪ್ಲ್ಯಾಟ್ಫಾರ್ಮ್ ರೀಸೆಂಟಾಗಿ ಒಂದು 5-6 ವರ್ಷ ಹಿಂದೆ ಮಾಡಿರೋವಂಥದ್ದು, ಜನಗಳಿಗೋಸ್ಕರನೇ ಫೋಟೋ ತೆಗಲಿಕ್ಕೆ, ವಿಡಿಯೋ ಮಾಡಲಿಕ್ಕೆ ಅಂತ. ಸ್ಟೇಷನ್ ಬಂತು, ಬನ್ನಿ ಇವಾಗ ಸ್ಟೇಷನ್ ತೋರಿಸ್ತೀನಿ. ಮೆಟ್ರೋ ಸ್ಟೇಷನ್ ನೇಮ್ ಬೋರ್ಡ್ ಏನಿದೆ ಲಿಜ್ಬಾ ಅಂತ, ಸೊ ಈ ಬೋರ್ಡ್ ಹತ್ರನೇ ಫೋಟೋ ತಗೋತಾ ಇದ್ದಾರೆ ಎಲ್ಲರೂ ಇಲ್ಲೇ. ಬನ್ನಿ ಹಾಗೆ ನಾವು ಮುಂದೆ ಎಕ್ಸಿಟ್ ಆಗ್ಲಿಕ್ಕೆ ನೋಡವ. ಯಾವ ಸೈಡ್ ಎಕ್ಸಿಟ್ ಅಂತ ನನಗೂ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ನಾವೀಗಿರುವಂತಹ ಮೆಟ್ರೋ ಸ್ಟೇಷನ್ ಲಿಜ್ಬಾ. ಈ ಮೆಟ್ರೋ ಸ್ಟೇಷನ್ ವಿಶೇಷತೆ ಏನು ಅಂದರೆ, ಇದು 19 ಫ್ಲೋರ್ನ ಒಳಗೊಂಡಿದೆ. ಈ 19ನೇ ಫ್ಲೋರ್ ಏನಿದೆ, ಇದು ಪೂರಾ ಏನು ಮೆಟ್ರೋ ಸ್ಟೇಷನ್ಗೆ ಮೀಸಲಾಗಿಲ್ಲ. ಇದರಲ್ಲಿ 6, 7, 8 ಈ 3 ಫ್ಲೋರ್ ಮಾತ್ರ ಮೆಟ್ರೋ ಸ್ಟೇಷನ್ಗೆ ಅಂತ ಮೀಸಲಾಗಿ ಇಟ್ಟಿದ್ದಾರೆ. ಇನ್ನು ಕೆಳಗಡೆ 1ರಿಂದ 5 ಏನಿದೆ ಅದು ಮಾತ್ರ ಕಮರ್ಷಿಯಲ್, ಎಲ್ಲ ಒಂದು ಈ ಬಿಸ್ನೆಸ್ ಪರ್ಪಸ್ ಆಗಿ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದೇನು ಫ್ಲೋರ್ಗಳಿದೆ ಅವೆಲ್ಲ ಹೋಮ್ಸ್, ಎಲ್ಲ ಮನೆಗಳಿದೆ. ಬನ್ನಿ ಹೇಗಿದೆ ಮೆಟ್ರೋ ಸ್ಟೇಷನ್ ಅಂತ ತೋರಿಸ್ತೀನಿ. ನಾವಿವಾಗ 6th ಫ್ಲೋರಲ್ಲಿದ್ದೀವಿ. ನೋಡಿ ಇಲ್ಲೇ 6th ಫ್ಲೋರ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಮಗೆ ಎಕ್ಸಿಟ್ ನಂಬರ್ 1, ನಾವು ಎಕ್ಸಿಟ್ ನಂಬರ್ 1ನಲ್ಲಿ ಎಕ್ಸಿಟ್ ಆಗಬೇಕು. ಬನ್ನಿ ಇವಾಗ ಹೋಗೋಣ ಎಕ್ಸಿಟ್ ಆಗಲಿಕ್ಕೆ. ನೋಡಿ ಲಿಜ್ಬಾ ಮೆನ್. ನೋಡಿ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ ರೂಟ್ ಮ್ಯಾಪು. ಇದು ಈ ಸಿಟಿಯ ಮೆಟ್ರೋ ಲೈನ್ ರೂಟ್ ಮ್ಯಾಪು. ತುಂಬ ಲೈನ್ಗಳಾಗಿದೆ ಮೆಟ್ರೋ. ಬನ್ನಿ ಈಗ ಹೋಗೋಣ 5th ಫ್ಲೋರ್ಗೆ. ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇದು ಬಂದು 5th ಫ್ಲೋರ್ನ ಎಂಟ್ರೆನ್ಸು. ನಿಮಗೆ ಆಗಲೇ ಹೇಳಿದಾಗೆ 1 to 5th ಏನಿದೆ ಈ 5 ಫ್ಲೋರ್ಗಳು ಇಲ್ಲಿ ಬರೋ ಟೂರಿಸ್ಟ್ಗಳಿಗೆ ಶಾಪಿಂಗ್ ಮಾಡಲಿಕ್ಕೆ, ಇಲ್ಲ ಊಟ ಮಾಡಲಿಕ್ಕಾಗಿರ್ಬೋದು, ಫುಡ್ ಕೋರ್ಟು, ಹೀಗೆ ತುಂಬ ವೆರೈಟಿ ಶಾಪ್ಗಳಿದ್ದಾವೆ ಇಲ್ಲಿ. ಕಬ್ಬು ಬಂದು ಇಂಡಿಯಾ ಟೇಸ್ಟ್ಗೂ ಮತ್ತು ಇಲ್ಲಿ ಸಿಗೋವಂಥ ಕಬ್ಬಿನ ಟೇಸ್ಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೋಡಿ ಎಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಶೋಗೆ. ಹಾಗೆ ವೆರೈಟಿ ಫ್ರೂಟ್ಸ್ಗಳು ಕ್ಲೀನಾಗಿ ಕಟ್ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಸೈಡ್ ಚಕ್ಲಿ ಕೋಡ್ಬಳೆ ಮಾಡ್ತಾರಲ್ಲ ಆ ಥರ ಇಲ್ಲಿ ಚೈನೀಸ್ ತಿಂಡಿಗಳು ಇವೆಲ್ಲ ಎಣ್ಣೆಲಿ ಮಾಡಿರೋವಂಥದ್ದು. ಇನ್ನು ಈ ಸ್ಟೋರಲ್ಲಿ ಯಾರೂ ಇರಲಿಲ್ಲ, ಹಂಗಾಗಿ ನಾನು ಒಳಗಡೆ ಹೋಗಲಿಲ್ಲ. ಏನಂದರೆ ಈ ಸ್ಟೋರಲ್ಲಿ ಏನಿದೆ ಅಂತ ತೋರಿಸ್ತಿದ್ದೆ. ಬನ್ನಿ ನೆಕ್ಸ್ಟ್ ಸ್ಟೋರ್ಗೆ ಹೋಗೋಣ. ಈ ಸ್ಟೋರ್ನಲ್ಲಿ ಚೈನೀಸ್ನ ಸ್ಪೈಸಿ ಫುಡ್ ಐಟಮ್ಸ್ಗಳು, ಬಟ್ ಇದು ಯಾವ ಐಟಮ್ಸ್ ಅಂತ ನನಗೂ ಗೊತ್ತಾಗಲಿಲ್ಲ. ಎಲ್ಲ ನಾನ್ ವೆಜ್ ಇತ್ತು, ಸೊ ಹಾಗಾಗಿ ನಾನೇನು ಇಲ್ಲಿ ಟೇಸ್ಟ್ ಮಾಡಲಿಲ್ಲ. ಬೇರೆ ಬೇರೆ ಪ್ರಾಣಿಗಳ ಹೆಸ್ರು ಹೇಳಿದ್ರು, ಅದಕ್ಕೂ ನಮಗೂ ಬರಲ್ಲ ಅಂದ್ಬಿಟ್ಟು ಮುಂದಕ್ಕೆ ಬಂದೆ. ಇದು ನಮ್ಮ ಸಿಟೀಲಿ ಇರೋವಂತಹ ಒಂದು ಪ್ಲೇಸ್ಗಳೇನಿದೆ ಆ ಪ್ಲೇಸ್ಗಳನ್ನ ಮಾಡೆಲ್ಲು ಸೇಮ್ ಅದೇ ಥರ ಮಾಡಿಟ್ಟಿದ್ದಾರೆ. ಈ ಫ್ಲೋರ್ ಎಂಟ್ರೆನ್ಸೇ ಗುಹೆ ಥರ ಫೀಲ್ ಕೊಡ್ತಾ ಇದೆ. ಬನ್ನಿ ಒಳಗಡೆ ಹೇಗಿದೆ ತೋರಿಸ್ತೀನಿ.
ಬನ್ನಿ ಒಂದು ಟೆಸ್ಟ್ ಮಾಡೋಣ. ಹಾ,这个都是钱。ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಲೈಟಾಗಿ ಕುಡಿದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದೆ, ಏನು ತಗೊಳ್ಳಿಲ್ಲ. ಹಿಂದೆ ಒಳ್ಳೆ ಬ್ಯಾಂಗಲ್ ಕಲೆಕ್ಷನ್ಸ್ ಇದೆ, ಚಿಕ್ಕ ಚಿಕ್ಕ ಗೊಂಬೆಗಳು. ಬನ್ನಿ ಫ್ರೆಂಡ್ಸ್, ಇವಾಗ ಎಕ್ಸಿಟ್ ಆಗೋಣ. ಇದು 4th ಫ್ಲೋರ್ ಅಲ್ವಾ, ನಿಮ್ಗೀಗ ನೆಕ್ಸ್ಟ್ 3ನೇ ಫ್ಲೋರ್ ತೋರಿಸ್ತೀನಿ. ಅಲ್ಲ, ಆಕ್ಚುಲಿ ಎಷ್ಟೋ ಜನ ಇಲ್ಲಿ ಸ್ಟೇರ್ಸ್ ಅಲ್ಲಿ ನಡ್ಕೊ ಬರ್ತಿದ್ದಾರೆ, ಹಾಗಾಗಿ ಈ ಕಡೆ ಒಂದ್ ಸ್ವಲ್ಪ ರಶ್ ಕಡಿಮೆ ಇದೆ. ಇನ್ನು ಸ್ವಲ್ಪ ಜನ ಲಿಫ್ಟ್ ಯೂಸ್ ಮಾಡ್ತಿದ್ದಾರೆ. ಈ ಫ್ಲೋರು ಬನ್ನಿ, ಈ ಫ್ಲೋರ್ ಅಲ್ಲಿ ಇದೆ ತೋರಿಸ್ತೀನಿ. ಸೇಮ್ ನೀವು ನಾನು ಹಿಂದೆ ನೋಡ್ಬೋದು, ಬರೀ ಡಾಲ್ಗಳಿದೆ, ಎಲ್ಲ ಪಾಂಡ, ಆಲ್ಮೋಸ್ಟ್ ಕುಂಫು ಪಾಂಡ. ಫ್ರೆಂಡ್ಸ್, ಇದು 3rd ಫ್ಲೋರ್ ಇದೆ. ಇವಾಗ ಸೇಮ್ ಫ್ಲೋರ್ ಹೋಗೋಣ ಬನ್ನಿ. ಸೇಮ್ ಫ್ಲೋರ್ ಏನಿದೆ ತೋರಿಸ್ತೀನಿ. ಸೇಮ್ ಫ್ಲೋರ್ ಕ್ಲೋಸ್ ಇದೆ, ನಾನು ಹಿಂದೆ ನೋಡ್ತಿದ್ದೀರಲ್ಲ. ಸೊ ಆಗಿಲ್ಲ ಹೊರಗಡೆ ಇಟ್ಕೊಂಡು ಮಾರ್ತಾ ಇದ್ದಾರೆ. ಫೈನಲಿ ಹೊರಗಡೆ ಬಂದು ಲಾಸ್ಟ್ ಎವಿಲೇಟರ್. ನಾನು ಬರುವಾಗ ಆಲ್ರೆಡಿ ಸಂಜೆ ಆಗಿದೆ. ತೋರಿಸ್ತೀನಿ ಇವಾಗ ಹೇಗಿದೆ ಅಂದ್ಬಿಟ್ಟು. ನಮ್ಮ ಸಿಟಿಯ ಇಲಿಜಿಬಾ ಅನ್ನೋ ಒಂದು ಸುಂದರ ನೋಟ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಕ್ರೌಡ್ ಇದೆ. ಇದು ಒಳ್ಳೆ ಟೂರಿಂಗ್ ಪ್ಲೇಸ್ ಆಗಿರೋದ್ರಿಂದ. ಮೆಟ್ರೋ ಬಂತು ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಮೆಟ್ರೋ ಸ್ಟೇಷನ್ ಹೇಗಿತ್ತು ಅಂತ. ಈ ಮೆಟ್ರೋ ಸ್ಟೇಷನ್ಗೆ ಈ ಜೂನ್ ಬಂದರೆ 20 ವರ್ಷ ತುಂಬುತ್ತೆ. 20 ವರ್ಷ ಹಳೆ ಮೆಟ್ರೋ ಸ್ಟೇಷನ್ ನೋಡಿ ಫ್ರೆಂಡ್ಸ್ ಹೇಗಿದೆ ಗಟ್ಟಿಯಾಗಿ ಅಂತ. ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ. ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರಾಜ್ ಕನ್ನಡಿಗ ಇನ್ ಚೀನಾ ವ್ಲಾಗ್ಸ್.